ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಬುರ್ಖಾ ಧರಿಸಿ ಓಡಾಡಿದ್ದ ಮಹಿಳೆ ಮಕ್ಕಳ ಕಳ್ಳಿಯಲ್ಲ. ಮಕ್ಕಳ ಚಿಕಿತ್ಸೆಗಾಗಿ ಭಿಕ್ಷೆ ಬೇಡಲು ಬುರ್ಖಾ ಧರಿಸಿದ್ದ ಶೋಭಾ. ಚಂದ್ರಾಲಯವಟ್ಟು ಪೊಲೀಸರ ತನಿಖೆಯಲ್ಲಿ ಸತ್ಯ ಬೆಳಕಿಗೆ. ಬೆಂಗಳೂರಿನಲ್ಲಿ ಟನಲ್ಗೆ ಪರ್ಯಾಯವಾಗಿ ರಸ್ತೆಗೆ 3 ಲಕ್ಷ ಕೋಟಿ ಬೇಕು. ಸ್ಟೀಲ್ ಬ್ರಿಡ್ಜ್ ಸುರಂಗ ಮಾರ್ಗಕ್ಕೆ ಬಿಜೆಪಿ ವಿರೋಧ. ಟೀಕೆ ಮಾಡಿದಷ್ಟು ನಮಗೆ ಒಳ್ಳೆಯದು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ವಿರೋಧ ಇದ್ದೇ ಇರುತ್ತೆ. 15,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಯಾವ ಕಿಕ್ಕು, ಯಾವ ಬ್ಯಾಕ್ ಹೊಡೆದಿದ್ದೀನಿ ಅಂತ ತೋರಿಸಲಿ ಎಂದ ಡಿಕೆ ಶಿವಕುಮಾರ್. ಬಾಲಿವುಡ್ ನಟ ಗೋವಿಂದ ದಂಪತಿ ಡಿವೋರ್ಸ್ ವದಂತಿಗೆ ತೆರೆ. 6 ತಿಂಗಳ ಹಿಂದೆ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರು, ಬಳಿಕ ಹಿಂಪಡೆದು. ದಂಪತಿಗಳು ಈಗ ಜೊತೆಯಾಗಿದ್ದಾರೆ ಎಂದ ಗೋವಿಂದ ಪರ ವಕೀಲ ಲಲಿತ್ ಬಿಂದಾಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.